ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ನ ATM ಮೆಷಿನಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಅಮೌಂಟನ್ನು ಒಂದು ಮೆಷಿನಲ್ಲಿ ATM ಮೆಷಿನಲ್ಲಿ ಹಾಕಿದರೆ ನಮ್ಮ ಅಕೌಂಟಿಗೆ ಜಮಾವಣೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಕೂಡ ಎಮರ್ಜೆನ್ಸಿಯಲ್ಲಿ ಫೋನ್ಪೇ, ಗೂಗಲ್ ಪೇ ಅಮೌಂಟು ಹಾಕೋರು ಯಾರಿಲ್ಲ ಅಂದರೆ ATMಗೆ ಹೋಗಿ ಈ ಒಂದು ATM ಮೆಷಿನಲ್ಲಿ ಅಮೌಂಟನ್ನು ಡೆಪಾಸಿಟನ್ನು ಮಾಡ್ಬೋದು. ಅದು ಯಾವ ರೀತಿ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ATM ಮುಂದೆನೇ ಇದ್ದೀನಿ. ಸೊ ಅದನ್ನು ಯಾವ ರೀತಿ ಮಾಡೋದಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಬ್ಯಾಂಕ್ ATM ಇರಲಿ, HDFC ಆಗಿರ್ಬೋದು, SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಬ್ಯಾಂಕ್ ಆಗಿರ್ಬೋದು, ಎಲ್ಲನೂ ಒಂದೇ ಥರನಾಗಿರುತ್ತೆ. ಮೊದಲು ಈ ರೀತಿಯಾಗಿ ಬರುತ್ತೆ ಹೋಮ್ ಪೇಜು. ಇದರಲ್ಲಿ ಕಾರ್ಡ್ಲೆಸ್ ಕ್ಯಾಶ್ ಸರ್ವಿಸ್ ಅಂತಿದೆ ನೋಡಿ, ಫಸ್ಟಿಗೆ ಬರುತ್ತೆ. ಅದನ್ನು ಆಪ್ಷನಾಗಿ ಕ್ಲಿಕ್ ಮಾಡ್ಕೋಬೇಕು. ಕಾರ್ಡ್ಲೆಸ್ ಕ್ಯಾಶ್ ಸರ್ವಿಸು, ಅದರಲ್ಲಿ ಕಾರ್ಡ್ಲೆಸ್ ಡೆಪಾಸಿಟ್ ಅಂತ ಬರುತ್ತೆ ನೆಕ್ಸ್ಟ್ ಆಪ್ಷನ್ನು ನೋಡಿ. ಫಸ್ಟಿಗೆ ಮೇಲೆ ತೋರಿಸ್ತಾ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಕಾರ್ಡ್ಲೆಸ್ ಡೆಪಾಸಿಟ್ ಆದ ನಂತರ ಈ ರೀತಿ ಬರುತ್ತೆ. ಪ್ಲೀಸ್ ಎಂಟರ್ ಯುವರ್ ಅಕೌಂಟ್ ನಂಬರ್ ಅಂತ ಬಂದಿದೆ. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರನ್ನು ಫುಲ್ ಎಂಟ್ರಿ ಮಾಡಬೇಕಾಗುತ್ತೆ. ಪಾಸ್ಬುಕ್ ಅಥವಾ ನಿಮ್ಮ ಮೊಬೈಲಲ್ಲಿ ಹೊಡ್ಕೊಂಡಿರಬೇಕಾಗುತ್ತೆ ನಿಮಗೆ ಬ್ಯಾಂಕ್ ಅಕೌಂಟ್ ನಂಬರು. ಆ ಒಂದು ಅಕೌಂಟ್ ನಂಬರನ್ನು ಸರಿಯಾಗಿ ನೋಡಿಕೊಂಡು ಎಂಟ್ರಿ ಮಾಡಬೇಕು ನೋಡಿ. ಆ್ಯಸ್ ಪರ್ RBI ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಅಕೌಂಟ್ನ ನಂಬರು ವಿತ್ತು ಅಕೌಂಟಲ್ಲಿರುವಂಥ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಶೋ ಆಗುತ್ತೆ. ನಿಮ್ಮ ಪಾಸ್ಬುಕ್ನಲ್ಲಿ ಹೆಸರು ಯಾವ ರೀತಿ ಅದೇ ರೀತಿ ನೋಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಪ್ಲೀಸ್ ಸೆಲೆಕ್ಟ್ ಯುವರ್ ಆಪ್ಷನ್ ಅಂತ ಬಂದಿದೆ, ಡೆಪಾಸಿಟ್ ಅಂತ ತೊಗೊಳ್ಳಿ. ಅದಾದ ಪ್ಲೀಸ್ ಡೆಪಾಸಿಟ್ ದ ನೋಟ್ಸ್ ಅಂತಿದೆ. ಅಲ್ಲಿ ನಮಗೆ ಒಂದು ಬಾಕ್ಸ್ ಇರುತ್ತಲ್ಲ ಅಮೌಂಟ್ ಹಾಕೋದು ನೋಡಿ, ನೋಟ್ಸ್ ಹಾಕೋದು ಇಲ್ಲಿ ಇರುತ್ತಲ್ಲ, ಅಲ್ಲಿ ನಿಮ್ಮ ಒಂದು ಅಮೌಂಟ್ ಎಷ್ಟಿದಾವೋ ಅಷ್ಟನ್ನು ಇಲ್ಲಿ ಹಾಕಬೇಕು. ಹಾಕಿದ ನಂತರ ಅದು ಮುಚ್ಕೊಳ್ಳುತ್ತೆ. ಮುಚ್ಕೊಂಡು ಆಟೋಮೆಟಿಕ್ಕಾಗಿ ನೋಟ್ ಕೌಂಟ್ಸ್ ಆಗ್ತಾ ಇರುತ್ತೆ. ಒಳಗಡೆ ಸೌಂಡ್ ಬರುತ್ತೆ, ನಿಮಗೆ ಅಮೌಂಟು ಕೌಂಟ್ ಆಗುತ್ತೆ. ಎಷ್ಟು ಹಾಕಿದ್ದಾರೆ ನೀವು, 100 ಎಷ್ಟು ಹಾಕಿದ್ದಾರೆ, 200 ಎಷ್ಟು ಹಾಕಿದ್ದಾರೆ, 500 ನೋಟ್ಸ್ ಎಷ್ಟು ಹಾಕಿದ್ದಾರೆ ಅಂಥದ್ದು ಕೌಂಟ್ ಮಾಡ್ತಾ ಇರುತ್ತೆ. ಒಂದು 10 ಸೆಕೆಂಡ್ ವೇಟ್ ಮಾಡಿ ಕೌಂಟ್ ಆಗುತ್ತೆ. ಅದು ಕೌಂಟ್ ಆಗಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ಎಷ್ಟು ನೋಟ್ಸ್ ಹಾಕಿದ್ದಾರೆ ನೀವು ಅನ್ನೋದು ಅಲ್ಲಿ ನಿಮಗೆ ತೋರಿಸುತ್ತೆ. ಮತ್ತು ಟೋಟಲ್ ಅಮೌಂಟ್ ಕೂಡ ಎಷ್ಟಾಗುತ್ತೆ ಅನ್ನೋದು ಕೂಡ ಅಲ್ಲಿ ಶೋ ಆಗುತ್ತೆ. ಅದರಲ್ಲಿ ನನಗೆ ಕೆಲವೊಂದು ಅಮೌಂಟ್ಗಳು ವಾಪಸ್ ಬಂತು. ಸೊ ಲಿಮಿಟ್ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಷ್ಟೇ ಅಮೌಂಟ್ ತೊಗೊಂತದ್ದು. ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಆದ ನಂತರ ಅಮೌಂಟ್ ತೋರಿಸುತ್ತೆ ನೋಡಿ ಬಂದಿದೆ ಅಮೌಂಟು ಎಷ್ಟಿದೆ ಅಂತ. ಟೋಟಲ್ ಅಮೌಂಟ್ 500 ಹಾಕಿದ್ದೆ ನಾನು. 566 ನೋಟ್ಸನ್ನು ತೊಗೊಂಡಿದ್ದೆ ನೋಡಿ. ಕೌಂಟನ್ನು ಮಾಡ್ಕೊಂಡಿದ್ದೆ. ಸರಿಯಾಗಿದೆ ಅಂತ ನೋಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ ನೋಡಿ. ಯುವರ್ ಅಮೌಂಟ್ ಹ್ಯಾಸ್ ಡೆಪಾಸಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ ನೋಡಿ. ತುಂಬ ಸಿಂಪಲ್ಲು. ಅಕೌಂಟ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಅಮೌಂಟ್ ತೋರಿಸ್ತಾಗೆ ಓಕೆ ಅಂತ ಹೊಡೆದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಡೆಪಾಸಿಟ್ ಆಗೇ ಬಿಡುತ್ತೆ. ಏನು ಬಗ್ಗೆ ಪ್ರೊಸೆಸ್ ಇಲ್ಲ. ಬರೀ ಸಿಂಪಲ್ ಅಕೌಂಟ್ ನಂಬರ್ ಎಂಟ್ರಿ ಮಾಡೋದಷ್ಟೇ ತಡ, ಅಮೌಂಟ್ ಹಾಕೋದಷ್ಟೇ ತಡ. ಡೈರೆಕ್ಟಾಗಿ ನಿಮ್ಮೊಂದು ಅಕೌಂಟಿಗೆ ಅಮೌಂಟು ಡೆಪಾಸಿಟ್ ಆಗಿ ಬಂದುಬಿಡುತ್ತೆ. ನಿಮಗೆ ಇಮಿಡಿಯೇಟ್ಲಿ ಮೆಸೇಜ್ ಕೂಡ ಬರುತ್ತೆ ಡೆಪಾಸಿಟ್ ಆಗಿರೋ ಬಗ್ಗೆ. ಈ ರೀತಿಯಾಗಿ ಕೆನರಾ ಬ್ಯಾಂಕ್ನಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ATM ರಿಲೇಟೆಡ್ ಆಗಿ, ಪಿನ್ ಜನರೇಟ್ ಆಗಿ, ಇನ್ನಿತರ ATM ಸರ್ವಿಸಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.